ಓಕೆ, ವೆಲ್ಕಮ್ ಟು DJI ಫ್ಯಾಮಿಲಿ. 50 GB ಇಂಟರ್ನಲ್ ಸ್ಟೋರೇಜ್ ಬರುತ್ತೆ. ಹಳೆ ಕ್ಯಾಮ್ರಾನು ಕಷ್ಟ ದಿನ ಆಗಿತ್ತದು. ಇನ್ಮೇಲಿಂದ ನಿನ್ನ ಪಯಣ ಸುಖಕರವಾಗಿರಲಿ, ಆರೋಗ್ಯವಾಗಿರಲಿ, ಚೆನ್ನಾಗಿ ವಿಡಿಯೋಗಳನ್ನ ಮಾಡಿಕೊಂಡು ಜನಗಳಿಗೆ ಒಳ್ಳೆ ಮಾಹಿತಿಗಳನ್ನ ಕೊಡು. Hi guys, so finally I decided to throw my GoPro 11 12 ನಂದು. ಸೊ ಇವಾಗ ನಾನು ಅದಕ್ಕೆ ಡೈವರ್ಸ್ ಕೊಡ್ತಾ ಇದ್ದೀನಿ, ಹೊಸದನ್ನ ತಗೊತಾ ಇದ್ದೀನಿ. ಸೊ ಮೋಟೋ ವ್ಲಾಗಿಂಗ್ ಆಲ್ಮೋಸ್ಟ್ ನಾನು ಮಾಡಿ ಅಂದರೆ ನೆಮ್ಮದಿಯಾಗಿ ಒಂದು ದೊಡ್ಡ ಲಾಂಗ್ ರೈಡ್ ಹೋಗಿ ಆಲ್ಮೋಸ್ಟ್ ನಾನು 8 ತಿಂಗಳಾಯ್ತಲ್ವಾ. 8 ತಿಂಗಳಾಯ್ತು. ಅಕ್ಟೋಬರ್ ಆಕ್ಸಿಡೆಂಟ್ ಆಗಿದ್ದು. ಲೋಕಲ್ ಓಡಿಸ್ತಿದೆ, ಬಟ್ ಇನ್ನು ಮುಂದೆ ಸ್ವಲ್ಪ ಇವಾಗ ಮಾನ್ಸೂನ್ ಸೀಸನ್ ಶುರುವಾಗಿದೆ ಮತ್ತು ಸ್ವಲ್ಪ ರೈಡ್ ಸೀಸನ್ ಶುರುವಾಗಿದೆ. ಸೊ ನಾನು ಕೂಡ ಟ್ರ್ಯಾಕ್ಗೆ ಇವಾಗ ಬರ್ತಾ ಇದ್ದೀನಿ ವಾಪಸ್ಸು. ಐನೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸ್ವಲ್ಪ ಆನ್ ಆ್ಯಂಡ್ ಆಫಲ್ಲಿ ವೀಡಿಯೋಸ್ ಬರ್ತಾ ಇದೆ. ನನಗೆ ಟ್ರಾವೆಲ್ ಮಾಡೋಕ್ಕಾಗ್ತಿಲ್ಲ, ಸೊ ಹಾಗಾಗಿ ಈ ವೀಡಿಯೋಸ್ನ ಹಾಕಕ್ಕೆ ಆಗ್ತಿಲ್ಲ ನಾನು. ಸೊ ಇನ್ನು ಮುಂದೆ ಎಲ್ಲ ಬ್ಯಾಕ್ ಟು ಫಾರ್ಮ್ ಆಗುತ್ತೆ ಆ್ಯಂಡ್ ರಿವ್ಯೂಸ್ ಕೂಡ ಎಲ್ಲ ಶುರುವಾಗುತ್ತೆ. ಹಾಗಾಗಿ ನಾನು ಈ ಬಾರಿ ಒಂದು ಕ್ಯಾಮ್ರಾಗೆ ಸ್ವಿಚ್ ಆಗ್ತಾ ಇದ್ದೀನಿ. ಆ್ಯಂಡ್ ಆಕ್ಸೆಸರೀಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಏನು ಮಾಡೋಕ್ಕಾಗೋದಿಲ್ಲ, ಒಂದು ಬೇಕು ಅಂದರೆ ಒಂದು ಬಿಡಲೇಬೇಕು. ಇದು ಮೋಟೋ ವ್ಲಾಗಿಂಗ್ ಲೈಫ್, ಇದೆಲ್ಲ ಏನು ಮಾಡೋಕ್ಕಾಗಲ್ಲ. ಇವಾಗ ಹೊಸ ಫೋನ್ ಬಂದಾಗ ಹೊಸ ಫೋನ್ಗೆ ಅಪ್ಗ್ರೇಡ್ ಆಗ್ತೀವಲ್ಲ, ಆ ಥರ ಹೊಸ ಕ್ಯಾಮ್ರಾ ತೊಗೊಳಕ್ಕೆ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಎಷ್ಟಾಗುತ್ತೆ ಬಜೆಟು ಆ್ಯಂಡ್ ಏನೇನು ಕತೆ ಎಲ್ಲಾನು ತೋರಿಸ್ತೀನಿ ಬನ್ನಿ. 100% ಚಾರ್ಜಿಂಗ್ ಇದ್ರೂ ನಿನ್ಗೆ ಕ್ಯಾಮ್ರಾ ಶುರು ಮಾಡಿದ ತಕ್ಷಣ 0 ಆಗ್ಬಿಡುತ್ತೆ ಅಂದೆಲ್ಲ. ಯಾಕೆ ಅನ್ಕೋ, ಅವೆಲ್ಲ ಅಪ್ಶಕುನ ಹಳೆದೆಲ್ಲ ಬಿಸಾಕ್ಬಿಟ್ಟು ಹೊಸ ತಗೊಳ್ಳಿ ಅಂತ. ಅಪ್ಶಕುನ ಆಗ್ತಿತ್ತಾ? ಸೊ ಇವಾಗ ಫಸ್ಟ್ ಇಂದ ರೀಸ್ಟಾರ್ಟ್ ಮಾಡಬೇಕು. ಇನ್ನೋಗಳಿಗೆಲ್ಲ ಕ್ಯಾಮ್ರಾಗಳಿಗೆ ಗುಡ್ ಬೈ. ಇವಾಗ ನನ್ನ ಲೈಫು ರೀಸ್ಟಾರ್ಟ್ ಆಗಿದೆ, ನನ್ನ ಗೆಜೆಟ್ಸು ರೀಸ್ಟಾರ್ಟ್ ಆಗ್ತದೆ. ಅದಕ್ಕೇನೆ ಹೊಸದಾಗಿ ಲೈಫ್ ಸ್ಟಾರ್ಟ್ ಮಾಡು. ದುಡ್ಡಿನ ಬಗ್ಗೆ ಯೋಚನೆ ಮಾಡೋ, ದುಡಿತೆ ತಗೋ, ತಲೆ ಕೆಡ್ಸ್ಕೊಬೇಡ. ಏನು ಸಾಲ ಮಾಡ್ತಿಲ್ಲ, ಯಾರ ತಲೆ ಹಿಡ್ದಿಲ್ಲ. ಅದ್ಯಾಳು ಅದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಯಾರ ತಲೆ ನೋಡಿದಿಲ್ಲ, ಯಾರ ತಲೆನೂ ತಿಂದಿಲ್ಲ, ಯಾರ ಇಲ್ಲ. ಬೇಡ, ನಮ್ಮ ಇಷ್ಟ. ನಾವು ಗೌರವದಿಂದ ತಗೋತಾ ಇದ್ದೀವಿ, ಹೆಮ್ಮೆಯಿಂದ, ಸಾಲ ಇಲ್ಲದೆ ತಗೋತಾ ಇದ್ದೀವಿ. ಅದು ಹಳೆ GoPro 11 ಆಕ್ಸಿಡೆಂಟ್ ಆದಾಗ ಇಲ್ಲಿ ಒಂಚೂರು ಸೈಡಲ್ಲಿ ಟಚ್ ಹೋಗಿದೆ ಅಷ್ಟೇ. ಲೆನ್ಸ್ ಏನಾಗಿಲ್ಲ, ಬಟ್ ಆಚೆ ಬಾರ್ಡರ್ ಹೋಗಿದೆ. ಇಲ್ಲಿ ಕಾರ್ನರಲ್ಲಿ ಬಿಟ್ರೆ ಎಲ್ಲ ಚೆನ್ನಾಗೇ ಇದೆ. ಸೊ ಅದಕ್ಕೆ ಇದನ್ನ ಎಕ್ಸ್ಚೇಂಜ್ ಮಾಡಿಸ್ತಾ ಇದ್ದೀನಿ. ಇದು ಇಟ್ಕೊಂಡು ನಾನೇನು ಮಾಡಲಿ, ಸುಮ್ಮನೆ ಡಮ್ಮಿ ಆಗುತ್ತೆ. ಇದು ಎಕ್ಸ್ಚೇಂಜು, ಇದ್ರ ಜೊತೆಗೆ ಬ್ಯಾಟ್ರಿ, ಇದು ಕೇಸು, ಏನೇನಿತ್ತು ಎಲ್ಲ ಕೊಟ್ಬಿಟ್ಟು ಈಗ ಹಾಕಿ DJI Osmo 6 DSLR ತರ ಇಟ್ಕೊಳ್ಳೋದಕ್ಕೆ ಆಕ್ಷನ್ 6ಗೆ ಈ ತರ ಒಂದು ಕೇಸು, ಅಲ್ಯೂಮಿನಿಯಂ ಕೇಸು. ನಾರ್ಮಲ್ ಕೇಸ್ ಇಲ್ಲ ಅಂದ್ರೆ ಸಿಲಿಕಾನ್ ತಗೋಬೇಕು. ಬಟ್ ಏನಂದ್ರೆ ಕೇಸ್ ಹಾಕಿದ್ರೆ ಅಡ್ವಾಂಟೇಜ್ ಏನು ಅಂದ್ರೆ, ಇವಾಗ ನನ್ನ ಕ್ಯಾಮ್ರಾ ಉಳಿತು ನೋಡಿ ಕೇಸ್ ಹಾಕಿದಕ್ಕೆ. ನೋಡಿ ಈ ಕೇಸ್ಗೆ ಏನಾಗಿಲ್ಲ. ಐ ಮೀನ್ ಕೇಸ್ ನೋಡಿ, ಇಲ್ಲಿ ಲೂಜ್ ಹೋಗಿದೆ ನೋಡಿ, ಲೈಟಾಗಿ ಒಂಚೂರು ಲೂಜ್ ಹೋಗಿದೆ ಕೇಸ್. ಸೊ ಅದರಿಂದ ಲೆನ್ಸ್ಗೆ ಡ್ಯಾಮೇಜ್ ಆಗಲ್ಲ. ಇಲ್ಲ ಅಂದ್ರೆ ಒಡ್ಸ್ಕೊಂಡು ಹೋಗ್ಬಿಡುತ್ತೆ, ಫುಲ್ ಕ್ಯಾಮ್ರಾನೇ ಒಡ್ಸ್ಕೊಂಡು ಹೋಗ್ಬಿಡುತ್ತೆ. ಸೊ ಕೇಸ್ ಇಂಪಾರ್ಟೆಂಟು. ಎಮ್ಮೆ ತಗೊಂಡ್ಮೇಲೆ ಮೂಗ್ದಾರ ಹಾಕ್ದಂಗೆ ಇವಾಗ ಇದೆಲ್ಲ. ಸೊ DJI Osmo 6 ಆಕ್ಷನ್ 6 ಸಾರಿ ಅಡ್ವೆಂಚರ್ ಕೊಂಬೋ ತಗೊಳ್ತಾ ಇದ್ದೀನಿ. ಯಾಕಂದರೆ ವಿತ್ ಬ್ಯಾಟ್ರಿನೂ ಬರುತ್ತೆ. ನಾನು ಅದನ್ನು ಸಪ್ರೇಟಾಗಿ ತೊಗೊಂಡ್ರೆ ಮತ್ತೆ ನನಗೆ ಎಕ್ಸ್ಪೆನ್ಸಸ್ ಬೀಳುತ್ತೆ. ಸೊ ಫುಲ್ ಆ್ಯಕ್ಷನ್ ಕಿಟ್ಟೇ ತೊಗೊಂಡ್ಬಿಡ್ತಾ ಇದ್ದೀನಿ. ಇದಕ್ಕೆ ಇಫ್ ಇನ್ ಕೇಸ್ ಯಾರಿಗಾದ್ರೂ ಆಫ್ಟರ್ ಮಾರ್ಕೆಟ್ ಬ್ಯಾಟ್ರಿ ಬೇಕು ಅಂದ್ರೆ DJIದು ಒರಿಜಿನಲ್ ತರಿಸ್ತೀರಾ ಅಥವಾ ಬೇರೆ ಬ್ರ್ಯಾಂಡ್ ಸಿಗುತ್ತಾ? DJI ನಲ್ಲಿ ಆಫ್ಟರ್ ಮಾರ್ಕೆಟ್ ಯೂಶುವಲಿ ಬ್ಯಾಟರೀಸ್ ಬರಲ್ಲ, ಬಿಕಾಸ್ ಇವರು ಆಲ್ರೆಡಿ 3 ಕೊಡ್ತಾರೆ. ಓಕೆ, ಅಲ್ಲ ಇವಾಗ ಬ್ಯಾಟ್ರಿ ತಗೊಳ್ಳಲ್ಲ, ಬರೀ ಕ್ಯಾಮ್ರಾ ಇರುತ್ತೆ. ಸ್ಪೇರ್ ಬ್ಯಾಟ್ರಿ ಬೇಕು ಅಂದ್ರೆ DJIದೇ ಸಿಗುತ್ತಲ್ವಾ? ಒರಿಜಿನಲ್ ಸಿಗುತ್ತೆ. ಅಲ್ಲ ಕೇಳಿದ್ರೆ ಯಾರಾದ್ರೂ ಇಲ್ಲ, GoPro ನಲ್ಲಿ ಬೇಕಾ ಟೆಲಿಸಿನ್ ಸಿಗುತ್ತೆ. ಬಟ್ GoPro ಒರಿಜಿನಲ್ ಸಿಗಲ್ಲ. ಒರಿಜಿನಲ್ ಸಿಗುತ್ತೆ, ಬಟ್ ಟೆಲಿಸಿನ್ ಕಡಿಮೆ ಆಗುತ್ತೆ ಪ್ರೈಸ್ ಅರ್ಧ ಪ್ರೈಸ್. ಬಟ್ ಇದ್ರಲ್ಲಿ ಒರಿಜಿನಲ್ ಬ್ಯಾಟರಿ ಇದೆ. ಬಟ್ ಏನಾದ್ರೂ ಆಕ್ಸರೀಸ್ ಬೇಕಾ ನಮ್ಮ ಹತ್ರ ಎನಿ ಸ್ಟಾಕ್ ಇರುತ್ತೆ. ನಾನು ಬಂದಿರೋದು G2 ಪ್ರಾಡಕ್ಟ್ಸ್. ನಾನು ಇದುವರೆಗೂ ಎಷ್ಟೊಂದು ಎಷ್ಟು ಸ್ಲೀಕ್ ಆಗಿದೆ ಅಲ್ಲ, ಅದು ಸ್ಲೀಕ್ ಆಗಿದೆ. G2 ಪ್ರಾಡಕ್ಟ್ಸ್ ನಗರಪೇಟೆ. ನಂದೆಲ್ಲ ಮೋಟೋ ವ್ಲಾಗಿಂಗ್ ಸೆಟಪ್ ಕಂಪ್ಲೀಟ್ ನಂದು ಇಲ್ಲೇ ತಗೊಂಡಿರೋದು. ಈಗ ನಂದು 360ದು ಒಂದು ಗಾರ್ಡ್ ಚೇಂಜ್ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಅದು ಸ್ವಲ್ಪ ಸ್ಕ್ರಾಚಸ್ ಥರ ಇತ್ತು. ಆಲ್ಮೋಸ್ಟ್ 2 ವರ್ಷದಿಂದ ನಾನು ಇದನ್ನು ಚೇಂಜ್ ಮಾಡಿಸಿರ್ಲಿಲ್ಲ. ಈಗ ಗಾರ್ಡ್ನ ಚೇಂಜ್ ಮಾಡಿಸ್ತಾ ಇದ್ದೀನಿ ಅಷ್ಟೇ. ಕ್ಯಾಮ್ರಾ ಏನು ಎಕ್ಸ್ಚೇಂಜ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಬಜೆಟ್ ವರ್ಕೌಟ್ ಆಗಲ್ಲ, ತುಂಬ ಕಾಸ್ಟ್ಲಿ ಇದೆ. X5 ಇದೆ, ಬಟ್ ಬಜೆಟ್ ಆಗಲಿಲ್ಲ ಅಂದ್ಬಿಟ್ಟು ಅದಕ್ಕೆ ಇದು ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ವೆಲ್ಕಮ್ ಟು DJI ಫ್ಯಾಮಿಲಿ. ಸಿಂಗಲ್ ಕ್ಲಿಕ್ಕಾ? ಲಾಂಗ್ ಪ್ರೆಸ್ ಇಲ್ಲ ಇದು GoPro ತರ. ತೊಳಿ ಆನಾಯ್ತು. ಇವಾಗ ಇದನ್ನ ಆಕ್ಟಿವೇಟ್ ಮಾಡಬೇಕು. ಓಕೆ,
ಡೌನ್ಲೋಡ್ ಮಾಡ್ಲಾ? ಆ್ಯಪ್ ಇದೆ, ಡೌನ್ಲೋಡ್ ಮಾಡಿ. ಇಲ್ಲ, ಅದು ಡ್ರೋನ್ದೇ ಬೇರೆ ಇದ್ರದ್ದೇ ಬೇರೆ ಅಲ್ವಾ? ಬೇರೆ ಬೇರೆ ಬೇರೆ. ಇವಾಗ ಅದಕ್ಕೊಂದು ಲೆನ್ಸ್ ಕಾರ್ಡ್ ಹಾಕ್ಸ್ಬಿಡ್ತಾ ಇದ್ದೀನಿ, ಯಾಕಂದ್ರೆ ತುಂಬಾ ಇಂಪಾರ್ಟೆಂಟು. ಅದರಿಂದ ಆಕ್ಚುಲಿ ನಾನು ಲಾಸ್ಟ್ ಟೈಮ್ ಗೋಪ್ರನು ಅದರಿಂದ ಸೇಫ್ ಆಗಿತ್ತು ಲೆನ್ಸ್ ಕಾರ್ಡು. ಸೊ ಲೆನ್ಸ್ ಕಾರ್ಡು ಹಾಕ್ಸಾಯ್ತು. 50 GB ಇಂಟರ್ನಲ್ ಸ್ಟೋರೇಜ್ ಬರುತ್ತೆ. ಎಕ್ಸ್ಟರ್ನಲ್ SD ಕಾರ್ಡು ಹಾಕೋಬಹುದು, ಏನು ತೊಂದರೆ ಇಲ್ಲ. ಆ್ಯಂಡ್ ಇದು ಇಲ್ಲ ಸರ್, ಫ್ರೇಮು 8K ತನಕ ಬರುತ್ತೆ ನೋಡಿ. 8K ತನಕ ಇದೆ. 8K 120 FPS ತನಕ ಇದೆ. ಮತ್ತು ಇದು ರೆಸಲ್ಯೂಷನ್ ಹೆಂಗೆ ಅಂದರೆ ನೋಡಿ, ಕಸ್ಟಮ್ಮು ಡಿಫಾಲ್ಟ್ ಅಂದರೆ ನಿಮಗೆ ವರ್ಟಿಕಲ್ ಹಾರಿಜಾಂಟಲ್ ಎರಡೂ ಆಗುತ್ತೆ. ಇಲ್ಲ ಪೋರ್ಟ್ರೇಟ್ ಮೋಡಲ್ಲಿ ರೆಕಾರ್ಡ್ ಮಾಡ್ಬೋದು, ಇಲ್ಲ ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ರೆಕಾರ್ಡ್ ಮಾಡ್ಬೋದು. ಸೊ ನಿಮ್ಗೆ ಹೆಂಗೆ ಬೇಕೋ ಹಾಗೆ ರೆಕಾರ್ಡ್ನ ಇಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೋದು. ಸೊ ನೆಕ್ಸ್ಟು ವೈಡು ಅಲ್ಟ್ರಾ ವೈಡು, ಸ್ಟ್ಯಾಂಡರ್ಡು, ನ್ಯಾಚುರಲ್. ಸೊ ಇದೆಲ್ಲ ಸೆಟ್ಟಿಂಗ್ಸು ರೈಡ್ ಮಾಡಬೇಕಾದ್ರೆ ಚೆಕ್ ಮಾಡ್ಕೋಬೇಕು. ಮತ್ತು ಇದು ಮುಂದೆನೂ ಡಿಸ್ಪ್ಲೇ ಇದೆ ನೋಡಿ, ಫ್ರಂಟ್ ಡಿಸ್ಪ್ಲೇನೂ ಬರುತ್ತೆ. ಗೋಪ್ರೋಲ್ ಇತ್ತಲ್ಲ ಅದೇ ಥರ. ಇದನ್ನ ನಾವು ರೀಲ್ಸ್ಗೆ ರೆಕಾರ್ಡ್ ಮಾಡಬೇಕು ಅಂದರೆ ಇದು ಮ್ಯಾಗ್ನೆಟ್ ಇದೆಯಲ್ಲ, ಅದನ್ನ ತೆಗೆದು ಈ ಕಡೆ ಪ್ಲೇಸ್ ಮಾಡಿದ್ರೆ ಆಯಿತು. ಹೆಂಗ್ ಬೇಕೋ ಹಂಗೆ ಪ್ಲೇಸ್ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ಗೋಪ್ರೋನಲ್ಲಿ ಕೂಡ ಬೇಕು, ನಮ್ಮ ಹತ್ರ ಮಾಡ್ಬೋದು. ಗೋಪ್ರೋಗೆ ಆಪ್ಷನ್ ಇದೆಯಾ? ಈಗ ನಾನು ತೋರಿಸ್ತೇನೆ. ಕೇಸ್ ಇದೆ. ಮಾಹಿತಿ ವೀರಿಗಳ ಸೊ ಅವಾಗ ರೀಲ್ಸ್ಗೆ ತುಂಬಾ ಜನ ರೆಕಾರ್ಡ್ ಮಾಡ್ತಾರಲ್ಲ, ರೀಲ್ಸ್ ತುಂಬಾ ಜನ ರೆಕಾರ್ಡ್ ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ. ಸೊ ಇದು ಕೇಸ್ ಡೈರೆಕ್ಟ್ ಆಗಿ ಕ್ಯಾಮ್ರಾಗೆ ಹಿಂಗ್ ಮ್ಯಾಗ್ನೆಟ್ ಅನ್ಸಕ್ಕಾಗಲ್ಲ, ಕೇಸ್ ಇರೋದಕ್ಕೆ ಮ್ಯಾಗ್ನೆಟ್ ಅನ್ಸ್ಬೋದು. ಇದ್ರದ್ದು GoPro 12 ಇದೆಲ್ಲ, ಇಫ್ ಇನ್ ಕೇಸ್ ತುಂಬಾ ಜನ ಹತ್ರ ಯಾರಿಗೂ ಮ್ಯಾಗ್ನೆಟಿಕ್ ಸೆಟಪ್ ಬೇಕು, ಇಲ್ಲ GoPro ಮಾಡಕ್ಕಾಗಲ್ಲ, ಬಟ್ ಅದಕ್ಕೆ ಎಕ್ಸ್ಟ್ರಾ ಕೇಸ್ ಹಾಕ್ಬೇಕಾ ಅಥವಾ ಹಂಗೆ ಡೈರೆಕ್ಟ್ ಆಗುತ್ತಾ? ಅದು ಒಂದು ಒಳ್ಳೊಳ್ಳೆ ಆಪ್ಷನ್ಸ್ ಬಂದಿದ್ದೇವೆ ಇವಾಗ. ಇದು ಇದಕ್ಕೆ Hero 12 ಕೊಡ್ತಾರೆ. ಯಾವ ವರ್ಷನ್ ಮೇಲೆ ಇದು ಯೂಸ್ ಆಗುತ್ತೆ? Hero 12 12 ಇಂದ. ಓಕೆ, Hero 12 ಇಂದ ಯಾರತ್ತಾದ್ರೂ ಇದ್ರೆ ಇಲ್ಲ ಅಂದ್ರೆ ಇದಕ್ಕೂ ಮಾಡ್ಬೋದು. ಬಟ್ ಏನಂದ್ರೆ ಈ ಪ್ಲೇಟ್ ಒಂದು ಚೇಂಜ್ ಮಾಡಬೇಕು. ಸೊ ಈ ಪ್ಲೇಟ್ ಇದಲ್ಲ, ಈ ಪ್ಲೇಟ್ ಚೇಂಜ್ ಮಾಡಬೇಕು. ಏನಂದ್ರೆ ಸಿಂಪಲ್, ಇವಾಗ ಇದು ಒಳಗಡೆ ಹೋಗುತ್ತೆ. ಲಾಕ್. ಓಕೆ, ನೈಸ್ ಐಡಿಯಾ ಇದು. ಸೊ ಇದು ಆಕ್ಚುಲಿ ಒಂದು ಮ್ಯಾಗ್ನೆಟಿಕ್. ಓಕೆ, ಇದನ್ನು ಎರಡ್ ತರಾನು ಯೂಸ್ ಮಾಡ್ಬೋದು. ಇದನ್ನು ಇದು GoPro ಕೂಡ ಮ್ಯಾಗ್ನೆಟಿಕ್ ಆಯ್ತು. ಸೊ ಇಫ್ ಇನ್ ಕೇಸ್ ಯಾರಿಗೂ GoPro ಮ್ಯಾಗ್ನೆಟ್ ಇದು ಕೂಡ ಮಾಡ್ಬೋದು. ಬಟ್ ಏನಂದ್ರೆ ಎಕ್ಸ್ಟ್ರಾ ಪ್ಲೇಟ್ ಹಾಕ್ಬೇಕು ಅಷ್ಟೇ. ಓಕೆ, ಇಲ್ಲ ಅಂದ್ರೆ GoPro ನಮ್ಮ ಹತ್ರ ಈ ತರ ಮ್ಯಾಗ್ನೆಟಿಕ್ ಕೇಸ್ ಕೂಡ ಸಿಗುತ್ತೆ. ಸೊ ಇಫ್ ಇನ್ ಕೇಸ್ ಅದ್ರಲ್ಲಿ ಬೇಕಾ ನಾವು ವರ್ಟಿಕಲ್ ಕೂಡ ಮಾಡ್ಬೋದು. ಸರಿ, ಈ ತರ ಕೇಸ್ ಕೂಡ ಇದೆ, GoPro ಕೂಡ ಇದೆ. ಸೊ ಅದು ಕೂಡ ಮಾಡ್ಬೋದು. ಸೊ ನೋಡಿ, ಗೋಪ್ರೋಗೆ ಯಾರಿಗಾದ್ರೂ ಆ ಥರ ಮ್ಯಾಗ್ನೆಟಿಕ್ ಕೇಸ್ ಬೇಕು ಅಂದ್ರೂ ಸಿಗುತ್ತೆ ಇಲ್ಲಿ. ಸೊ ಇವಾಗ ನಾನು ಬಂಡಲ್ ಪ್ಯಾಕಲ್ಲಿ ಏನೇನು ಸಿಕ್ಕಿದೆ ಅಂದರೆ ಕ್ಯಾಮ್ರಾ, ಇದ್ರ ಜೊತೆಗೆ ಇದರಲ್ಲಿ ಇವಾಗ 3 ಬ್ಯಾಟ್ರಿ, ಒಂದು ಬ್ಯಾಟ್ರಿಗೆ ಅಲ್ಲಿದೆ. ಮತ್ತು ಇದು ನಿಮಗೆ ಇದು ಮೌಂಟು, ಮತ್ತು ಈ ಮ್ಯಾಗ್ನೆಟ್ದು ಏನಿದೆ ಈ ಕ್ಯಾಮ್ರಾ ಹತ್ರ ಹಾಕೋದು, ಅದು ಸ್ಪೇರ್ 2 ಕೊಟ್ಟಿರ್ತಾರೆ. ಸ್ಪೇರ್ ಕೊಟ್ಟಿರ್ತಾರೆ. ಬೈಕ್ ಮೇಲೆ ಕೂಡ ಯೂಸ್ ಮಾಡ್ಬೋದು. ಸೊ 2. ಇದ್ರ ಜೊತೆಗೆ ಒಂದು ಸ್ಟಿಕ್ ಇದೆ ಅಲ್ಲ, ಅದು ಒಳಗಡೆ ಇದೆ. ತೆಗಿರಿ ಅದು ಸ್ಟಿಕ್. ಓಪನ್ ಮಾಡಲ್ಲ? ಹಾಂ, ಮಾಡಿ ಸ್ಟಿಕ್ಕು ಎಷ್ಟುದ ಬರುತ್ತೆ? ಅದು 1.5 ಮೀಟರ್. ಸಾಕು, ಇಷ್ಟು ಬಂದ್ರೆ ಸಾಕು. 5 ಅಡಿ ಬರುತ್ತೆ. ಓಕೆ, ಸಾಕು ಆರಾಮಾಗಿ. ಅದು ಕೆಳಗಡೆ ಓಪನ್ ಆಗುತ್ತೆ ಅದು? ಇಲ್ಲ, ಅದೊಂದು ಸಪರೇಟ್ ಇದೆ. ಸ್ಟ್ರೈಟ್ ಇದೆ ಮಾಮೂಲಿ. ಅದು ಬೇಕಾದ್ರೆ ಬೈಕ್ ಕೂಡ ಹಾಕ್ಬೋದು. ಬೈಕ್ ಮೌಂಟ್ ಇಲ್ಲ ಬೇಕಾದ್ರೆ ಸ್ಟ್ಯಾಂಡ್ ಮಾಡ್ಬೋದು. ಓಕೆ, ಅದಕ್ಕೂ ಬೇಕು ಎಕ್ಸ್ಟ್ರಾ ಸ್ಟ್ಯಾಂಡ್ ಸಿಗುತ್ತೆ. ಸೊ ಇದು ಅಡ್ವೆಂಚರ್ ಕಾಂಬೋ ಕಿಟ್ ಅಲ್ಲಿ ಅಡ್ವಾಂಟೇಜ್ ಏನಂದ್ರೆ ಬ್ಯಾಟ್ರಿದೆ ಮೇನ್ ಅಡ್ವಾಂಟೇಜ್ ಇರೋದು. ಈ ಸ್ಟಿಕ್ಗಿಂತ ಅಡ್ವಾಂಟೇಜ್ ಬ್ಯಾಟ್ರಿದೇನೆ. ಸಪ್ರೇಟ್ ಆಗಿ ತಗೋತೀನಿ ಅಂದ್ರೆ ಅಲ್ಲಿಗಲ್ಲೇ ಬೀಳುತ್ತೆ. ಓಕೆ, ಆಲ್ಮೋಸ್ಟ್ ಅಲ್ಲಿಗೆ ಬೀಳುತ್ತೆ. 360 X3 ಇರೋದು ನನ್ನ ಹತ್ರ. ಇದ್ರದ್ದು ಗಾರ್ಡ್ ಚೇಂಜ್ ಮಾಡಿಸಿದೆ ಅಷ್ಟೇ, ಸ್ವಲ್ಪ ಸ್ಕ್ರಾಚ್ ಆಗಿತ್ತು ಅಂತ ಇಷ್ಟೇ. ಈ ಫಿಲ್ಟರ್ಸ್ ಕೂಡ 4 ಫಿಲ್ಟರ್ ಇದೆ. ಇಲ್ಲೊಂದಿದೆ, ಅದು ಯಾವುದು? ಇದು ND8, 16, 32 ಮತ್ತೆ CP ಏನು ಗೊತ್ತಾಗಲ್ಲ ನಿಮ್ಗೆ, ಏನು ಗೊತ್ತಾಗಲ್ಲ ನೋಡಿ. ಅದು ನಿಮ್ಗೆ ಸನ್ಲೈಟಿಗೆ ಹೋದ್ರೇನೆ ಗೊತ್ತಾಗೋದು. ಅದು ಒಳ್ಳೆ ವಿಡಿಯೋ ಮಾಡ್ಬಿಟ್ಟು ಒಂದೊಳ್ಳೆ ರೀಲ್ಸ್ ಹಾಕ್ತೀನಿ ನಾನು ಇರಿ ND ಫಿಲ್ಟರ್ದು. ಕ್ಯಾಮ್ರಾದಲ್ಲೆಲ್ಲ ಏನು ಗೊತ್ತಾಗಲ್ಲ ನಮಗೆ. ಯಾವಾಗ ವಿಡಿಯೋ ರೆಕಾರ್ಡ್ ಮಾಡ್ತೀರಾ
ಅದು ಕಲರ್ನ ಆಟೋಮೆಟಿಕ್ ಅಡ್ಜಸ್ಟ್ ಮಾಡುತ್ತೆ. ಆಟೋಮೆಟಿಕ್ ಅಡ್ಜಸ್ಟ್ ಮಾಡೋದಾ? ಈಗ 32 ಎಲ್ಲ ಬಂದ್ರೆ ತುಂಬಾ ಡಾರ್ಕ್ ಕೊಡುತ್ತೆ. ಸೊ ಅದನ್ನ ಏನ್ ಮಾಡ್ಬೇಕಂದ್ರೆ ನೀವು ಸ್ವಲ್ಪ ಇದು ಸೆಟ್ಟಿಂಗ್ಸ್ ಕಲರ್ ಗ್ರೇಡಿಂಗ್ ಅದು ಇದು ಸ್ಯಾಚುರೇಷನ್ ಸ್ವಲ್ಪ ವೈಟ್ ಇರ್ಬೇಕು. ಕಂಪ್ಲೀಟ್ ವೈಟ್ ಇಕ್ಕಿ ಆಮೇಲೆ ಫಿಲ್ಟರ್ಸ್ ಹಾಕಿ. ಸೊ ಆಟೋಮೆಟಿಕ್ ಎಫೆಕ್ಟ್ ಬರುತ್ತೆ. ಓಕೆ. ಇಲ್ಲ ಅಂದ್ರೆ ನೀವು ಬರೀ ಫಿಲ್ಟರ್ಸ್ ಹಾಕ್ತೀರಾ ಅಂದ್ರೆ ಎಫೆಕ್ಟ್ ಬರಲ್ಲ. ಸೊ ಆ ಫಿಲ್ಟರ್ಸ್ ಯೂಸ್ ಮಾಡೋ ಕೂಡ ಗೊತ್ತಾಗ್ಬೇಕು. ಇದಕ್ಕೆ ವೈಯರ್ ಕೇಬಲ್ ನ ಯೂಸ್ ಮಾಡಕ್ಕಾಗಲ್ಲ. ಇದಕ್ಕೆ DJI ಬ್ಲೂಟೂತ್ ಅಲ್ಲೇ ಕನೆಕ್ಟ್ ಮಾಡ್ಕೊಂಡ್ರೆ ಅಡಾಪ್ಟರ್ ಯೂಸ್ ಮಾಡುವಂತ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಮೈಕ್ ಹಾಕೊಂಡು ಯೂಸ್ ಮಾಡ್ಕೋಬಹುದು. ಸೊ ಇದು ನೋಡಿ, ಇಲ್ಲಾಂದ್ರೆ C ಟೈಪ್ ಮೈಕ್ ಹಾಕೋಬೇಕು. ಸ್ವಲ್ಪ ಕಾಂಪ್ಲಿಕೇಟ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ DJI ಮೈಕ್ ಇದ್ರೆ ಅದನ್ನ ಡೈರೆಕ್ಟ್ ಆಗಿ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡ್ರೆ ಆಯ್ತು ಬ್ಲೂಟೂತ್ ಇಂದ. GoPro, ಥ್ಯಾಂಕ್ ಯು ಫಾರ್ ದ ಗುಡ್ ಮೆಮರೀಸ್. ಬೈ 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 ಗಯಾ, ಗುಡ್ ಬೈ. ನಿಮಗೆ ರೀಸೆಂಟ್ ಆಗಿರುವಂಥ ಕ್ಯಾಮ್ರಾಗಳು ಬೇಕು, ಗಿಂಬಲ್ಗಳು ಬೇಕು ಅಂದರೆ ಎಲ್ಲ ಸಿಗುತ್ತೆ ನೋಡಿ. ಇಲ್ಲಿ ನ್ಯಾನೋ ಇಂದ ಪಾಕೆಟ್ 4 ಮತ್ತು DJI ಇದು Insta360 XY ಆ್ಯಕ್ಷನ್ 6ವರೆಗೂ ಎಲ್ಲ ಇದೆ. ಪ್ಲಸ್ ಮೈಕ್ಸು, ಸಿಂಗಲ್ ಡ್ಯೂಯಲ್ ಚಾನಲ್ ಎಲ್ಲನೂ ಸಿಗುತ್ತೆ. G2 ಪ್ರಾಡಕ್ಟ್ಸಿಗೆ ಬನ್ನಿ, ನಮ್ಮ ಹೆಸರಲ್ಲಿ ಡಿಸ್ಕೌಂಟ್ ಕೊಡ್ತಾರೆ ಅಷ್ಟೇ. ಆಮೇಲೆ ನನ್ನನ್ನು ರೋಸ್ಟ್ ಮಾಡ್ಬಿಡ್ತಾರೆ ಇವರು. ಓಕೆ, ನಾನು GoPro ಎಕ್ಸ್ಚೇಂಜ್ ಮಾಡಿ ಫುಲ್ DJI ಸ್ವಿಚ್ ಆಗಿದ್ದೀನಿ. ಲೆಟ್ ಸ್ಟಾರ್ಟ್ ದ ಮೋಟೋ ವ್ಲಾಗಿಂಗ್ ಬ್ಯಾಕ್ ಟು ಫಾರ್ಮ್ ಆಫ್ಟರ್ 8 months ಬ್ರೇಕ್. G2 ಪ್ರಾಡಕ್ಟ್ಸು ನೀವು ನೋಡ್ಬೋದು. 3rd ಫ್ಲೋರಿಗೆ ಹತ್ತಿ ಬರಬೇಕು. ನಗರದ ಪೇಟೆಯಲ್ಲಿದೆ. ಎಸ್ ಗಾಯ್ಸ್, ಎಲ್ಲ ಆಕ್ಸೆಸರೀಸು ಸಿಗುತ್ತೆ. ನೋಡಿದ್ರಲ್ಲ, DJI ಇವಾಗ GoPro ಇತ್ತು. GoPro ಯಾಕೆ ಕೊಟ್ಟೆ ಅಂದರೆ ಬೇಸಿಕಲಿ ತುಂಬ ಹಳೆ ವರ್ಷನ ಆಯಿತು. ಆ್ಯಂಡ್ ಆಲ್ಸೋ ನನಗೆ DJI ಮೇಲೆ ಸ್ವಲ್ಪ ಮನಸ್ಸಿತ್ತು ಬೇಸಿಕಲಿ. ಸೊ ಅದನ್ನು ಎಕ್ಸ್ಚೇಂಜ್ ಮಾಡಿಸ್ಬಿಟ್ಟು ಇವಾಗ DJIಗೆ ಸ್ವಿಚ್ ಆಗಿದ್ದೀನಿ. ನೋಡೋಣ DJIಲಿ ಯಾವ ರೀತಿ ಬರುತ್ತೆ. ಆಮೇಲೆ ಅದಕ್ಕೆ ವೈರ್ಲೆಸ್ ಮೈಕ್ ಹಾಕೋಕ್ಕಾಗಲ್ಲ. ಮತ್ತು ಆ್ಯಕ್ಚುಲಿ ಅಡಾಪ್ಟರ್ ಇದೆ, ಟ್ರೈ ಮಾಡಿ ನೋಡ್ತೀನಿ ನಾನು ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಅದು ಬಿಟ್ಟರೆ ನನಗೆ DJI ಮಿನಿ ಮೈಕ್ ಆಲ್ರೆಡಿ ಇದೆ ನನ್ನ ಹತ್ರ, ಅದನ್ನೇ ನಾನು ಕನೆಕ್ಟ್ ಮಾಡ್ಕೊತೀನಿ. ಮೋಟೋ ವೈಬಿಂದ ಅದಕ್ಕೂ ಒಂದು ಕ್ಲ್ಯಾಂಪ್ನ ತರಿಸಿದ್ದೆ ನಾನು, ಅದನ್ನೇ ಯೂಸ್ ಮಾಡ್ಕೊತೀನಿ. ನಾನು ಕ್ಲ್ಯಾಪ್ ಆಲ್ರೆಡಿ ಹಾಕಿದ್ದೀನಿ ನಾನು. ಸೊ ಬ್ಯಾಕ್ ಟು ಮೋಟೋ ವ್ಲಾಗಿಂಗ್ ಆಫ್ಟರ್ 8 months ಆಫ್ ಬ್ರೇಕ್. ಒಂದು ರೈಡ್ ಹೋಗ್ತಾ ಇದ್ದೀನಿ ಅತಿ ಶೀಘ್ರದಲ್ಲಿ, ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ND ಫಿಲ್ಟರ್ಸ್ನ ತೊಗೊಳ್ಳಿಲ್ಲ ನಾನು, ಬಿಕಾಸ್ ಏನು ಗೊತ್ತಾ, ನಾವು ಕಲರ್ ಗ್ರೇಡಿಂಗ್ ನಾವು ಎಡಿಟಿಂಗಲ್ಲೇ ಮಾಡ್ಬೋದು. ಯಾಕಂದರೆ ಪ್ರೀಮಿಯರ್ ಪ್ರೋಲ್ ಎಡಿಟಿಂಗ್ ಮಾಡ್ತಾ ಇರೋದು ಇತ್ತೀಚೆಗೆ. ಸೊ ನಾವು ಕಲರ್ ಗ್ರೇಡಿಂಗ್ ಅಲ್ಲೇ ಮಾಡಿದಾಗ ND ಫಿಲ್ಟರ್ಸ್ ಏನು ಅಷ್ಟೊಂದು ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಸೊ ಬೇಕಾದವ್ರು ಪರ್ಚೇಸ್ ಮಾಡಿ. ಅದೇನೇ ನಿಮ್ಗೆ ಆಲ್ಮೋಸ್ಟ್ ಆನ್ಲೈನಲ್ಲೇ ನಿಮ್ಗೊಂದು 4,000-5,000 ತನಕ ಇದೆ ND ಫಿಲ್ಟರ್ಸು. ನೋಡ್ಕೊಳ್ಳಿ, ಬೇಕು ಅಂದರೆ ಅವಶ್ಯಕತೆ ಇದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಸೊ ನಾನು ಆ್ಯಕ್ಷನ್ ಅಡ್ವೆಂಚರ್ ಕಾಂಬೋ ಕಿಟ್ನ ತೊಗೊಂಡೆ. ಅದರಲ್ಲಿ 3 ಬ್ಯಾಟ್ರಿ ಬರುತ್ತೆ, ಒಂದು ಟ್ರೈಪಾಡ್ ಬರುತ್ತೆ, ಕ್ಯಾಮ್ರಾ ಬರುತ್ತೆ. ಸೊ ಇನ್ಬಿಲ್ಟ್ 50 GB ಮೆಮೊರಿ ಕಾರ್ಡ್ ಬರುತ್ತೆ. ಎಕ್ಸ್ಟರ್ನಲ್ ಹಾಕೋಬೋದು. ನನ್ನ ಹತ್ರ ಆಲ್ರೆಡಿ ಎಕ್ಸ್ಟರ್ನಲ್ ಇದೆ, ನಾನು ಅದನ್ನು ಯೂಸ್ ಮಾಡ್ತೀನಿ. ಇದು ಬಿಟ್ಟರೆ ನಿಮಗೆ ಮಾಮೂಲಿ ಅಷ್ಟೇ ಚಾರ್ಜಿಂಗ್ದೆಲ್ಲ ನಾವೇ ಹಾಕೋಬೋದು. ಸೊ DJI ಡ್ರೋನ್ ಆಯಿತು, ಈಗ DJI ಆ್ಯಕ್ಷನ್ ಕ್ಯಾಮ್ರಾನು ಆಯಿತು, DJI ಮೈಕು ಆಯಿತು. ಸೊ ಐ ಮೀನ್ ಟು DJI ಫ್ಯಾಮಿಲಿನ. ಸೊ ನಾನು ವಿಡಿಯೋನ ಮಾಡಿ ಅದ್ರ ಬಗ್ಗೆ ಕ್ಲಾರಿಟಿ ಆಗಿರ್ಬೋದು ಅಥವಾ ಇನ್ನೊಂದಾಗಿದ್ದು ನಾನು ಹೇಳಿದೆ ನಿಮ್ಗೆ ಮ್ಯಾಗ್ನೆಟ್ ವರ್ಟಿಕಲ್ಲು ಆರಿಜಾಂಟಲ್ 2 ಹಾಕ್ಬೋದು ಅಂತ ಹೇಳಿ. ನನ್ನ ಜೊತೆಗೆ ನಮ್ಮ ಗುರುಗಳು ಮೌಂಟು ಎಲ್ಲ ತೊಗೊಂಡಿದ್ದಾರೆ. ಇವಾಗ ಅವ್ರಿಗೂ ತೊಗೊಂಡೋಗ್ತಾ ಇದ್ದೀನಿ ನಾನು. ಸೊ ಇದಿಷ್ಟು ಶಾಪಿಂಗ್ ಮಾಡಿದ್ದೀನಿ G2 ಪ್ರಾಡಕ್ಟ್ಸಲ್ಲಿ ನಗರಪೇಟೆಯಲ್ಲಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ಇಲ್ಲಾಂದರೆ ಅವ್ರದ್ದು Instagram ಪೇಜ್ ಇದೆ, ಅಲ್ಲೂ ನೀವು ಹೋಗಿ ಏನು ಬೇಕೋ ಕೇಳ್ಬೋದು. ಏನಾದರೂ ಐಟಮ್ಸ್ ಬೇಕಾದರೂ ಹೇಳಿ. ಬೈಕ್ಗಳಿಗೆ ಮೌಂಟ್ ಆಗಿರ್ಬೋದು, 360ಗಳು ಮೌಂಟ್ ಆಗಿರ್ಬೋದು, ಎಲ್ಲ A to Z ಸಿಗುತ್ತೆ. ಸೊ ನನ್ನ ಸಜೆಷನ್ ಏನು ಅಂದರೆ, ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕಿಂತ ಬಂದು ನೋಡಿ ಪರ್ಚೇಸ್ ಮಾಡಿ. ಯಾಕಂದರೆ ಎಲೆಕ್ಟ್ರಾನಿಕ್ಸಲ್ಲಿ ಯಾವತ್ತೂ ರಿಸ್ಕ್ ತೊಗೋಬೇಡಿ. ಅವಾಗ ನೀವು ಒಂದು ಕಡೆ ಬಂದು ಕೂತ್ಕೊಂಡಾಗ ಅವ್ರನ್ನ ಕೇಳಿದಾಗ ಒಂದಷ್ಟು ಇನ್ಪುಟ್ ಸಿಗುತ್ತೆ. ಓಕೆ ಇದಲ್ಲ ಅದು ಅಂತ ಐಡಿಯಾಗಳು ಸಿಗುತ್ತೆ. ಸೊ ಇನ್ಸ್ಟೆಡ್ ಆಫ್ ಬೈಯಿಂಗ್ ಇಟ್ ಆನ್ಲೈನ್, ಯಾವಾಗಲೂ ಆಫ್ಲೈನಲ್ಲಿ ಬಂದು ತೊಗೊಳ್ಳಿ ಎಲೆಕ್ಟ್ರಾನಿಕ್ಸ್ನ ಮಾತ್ರ. ಸೊ ನಾನಂತೂ ನಾನು ಎಲೆಕ್ಟ್ರಾನಿಕ್ ಅಂತಲೇ ನಾನು ಯಾವುದೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಲ್ಲ. ಯೂಶಲಿ ನಾನು ಏನೇ ಇದ್ರೂ ಎಲ್ಲ ಆಫ್ಲೈನ್ ನಂದು. ಇದು G2 ಪ್ರಾಡಕ್ಟ್ಸು, ಬನ್ನಿ ವಿಸಿಟ್ ಮಾಡಿ, ಏನು ಬೇಕೋ ತೊಗೊಳ್ಳಿ, ಮಜಾ ಮಾಡಿ. ಆ್ಯಂಡ್ ಮೋಟೋ ವ್ಲಾಗಿಂಗ್ ಅಂತ ಎಲ್ಲಾಗ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ ಇವಾಗ ಆ್ಯಕ್ಚುಲಿ DJI ಇದು ಕ್ಯಾಮ್ರಾ ಬಂದು ನಿಮಗೆ 54-55 ತನಕ ಹೋಗುತ್ತೆ. ಮತ್ತು ನೀವು ಅಲ್ಯೂಮಿನಿಯಂ ಕೇಸ್ ಅಂದರೆ 3,800-3,500 ತನಕ ಆಗುತ್ತೆ. ಬಿಕಾಸ್ ಅಲ್ಯೂಮಿನಿಯಂ ಕೇಸ್ ಅದು. ನೀವು ನಾರ್ಮಲ್ ಕೇಸ್ ಹಾಕೋತೀನಿ ಅಂದರೆ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಯಾಕಂದರೆ ರೀಸೆಂಟಾಗಿ ನನ್ನ ಫ್ರೆಂಡು ಇದಾಗಿದೆ. ಅದ್ರ ಜೊತೆಗೆ ಲೆನ್ಸ್ ಕಾರ್ಡ್ನ ಹಾಕ್ಸೋದನ್ನ ಮರಿಬೇಡಿ. ಯಾಕಂದರೆ ಸಣ್ಣ ಸಣ್ಣ ಕಲ್ಲು ಬಿದ್ರೂ ಲೆನ್ಸ್ ಹೋಗ್ಬಿಡುತ್ತೆ. ಸೊ ಸ್ಕ್ರೀನ್ ಗಾರ್ಡ್ ಇಸ್ ಮಸ್ಟ್, ಅದೊಂದು 350 ರೂಪಾಯಿ ಆಗುತ್ತೆ. ಸೊ ಆಲ್ಮೋಸ್ಟ್ ಒಂದು 60,000 ತನಕ ಖರ್ಚು ಬೀಳುತ್ತೆ ತಗೋತೀನಿ ಅಂತ ಹೇಳಿದ್ರೆ. ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಆಲ್ ಅಬೌಟ್ ಮೋಟೋ ವ್ಲಾಗಿಂಗ್. ನಾನು ಹೇಳ್ತೀನಲ್ಲ ಪ್ರತಿ ಸತಿ ಮೋಟೋ ವ್ಲಾಗಿಂಗ್ ಬರೋದು ಅಷ್ಟು ಈಸಿ ಅಲ್ಲ. ಈಸಿ ಆದ್ರೂ ಇನ್ವೆಸ್ಟ್ಮೆಂಟ್ ಅಷ್ಟೊಂದು ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಸಂಪಾದನೆ ಮಾಡಿ ದುಡ್ಡು ಅರ್ಧ ನಾವು ಇದಕ್ಕೆ ಇಡಬೇಕು. ಬಟ್ ಏನು ಮಾಡೋಕ್ಕಾಗಲ್ಲ, ಅಪ್ಗ್ರೇಡ್ ಆಗಬೇಕು ನಮಗೆ ಬೇಕು ಅಂತ ಅಂದರೆ ನಾವು ದುಡ್ಡು ಮುಖ ನೋಡೋಕ್ಕಾಗೋದಿಲ್ಲ. ಆ್ಯಂಡ್ ನಾನು ಫುಲ್ ಕ್ಯಾಶ್ ಕೊಟ್ಟು ತೊಗೊಂಡಿದ್ದೀನಿ. EMI ಆಪ್ಷನ್ಸ್ ಇದೆ, ಬಜಾಜ್ ಇದೆ ಆ್ಯಕ್ಚುಲಿ. ಸೊ ನೀವು ಬೇಕಾದರೆ ತೊಗೋಬೋದು. ಸೊ ಪ್ಲೀಸ್ ಗೈಸ್, ಇಷ್ಟು ನಮ್ಮದು ಬಜೆಟ್ ಆಯಿತು. ಆ್ಯಂಡ್ ನಮ್ಮ ಕ್ಯಾಮ್ರಾನು ಬಂತು. ಸೊ ಕಮಿಂಗ್ ನೆಕ್ಸ್ಟ್ ಬ್ಲಾಗ್ಸಲ್ಲಿ ಸಿಗೋಣ, ರೈಡ್ ಮಾಡೋಣ, ಶುರು ಮಾಡೋಣ. ಪ್ಲೀಸ್ ಟಾಟಾ. ಅಮ್ಮ, ನನಗೋಸ್ಕರ ನಾನು ಇವತ್ತು ಶಾಪಿಂಗ್ ಮಾಡಿದ್ದೀನಿ. ಎಸ್, ಹೊಸ ಕ್ಯಾಮ್ರಾ ಬಂದಿದೆ. ಖುಷಿ ಆಯಿತು. ಕಷ್ಟಗಳ ದಿನ ಹೋಗ್ಲಿ, ಸಾಕಾಗೋಗಿದೆ. ಹಳೆ ಕ್ಯಾಮ್ರಾನು ಕಷ್ಟದ ದಿನ ಆಗಿತ್ತದು. ಇನ್ಮೇಲಿಂದ
ನಿನ್ನ ಪಯಣ ಸುಖಕರವಾಗಿರಲಿ, ಆರೋಗ್ಯವಾಗಿರಲಿ, ಚೆನ್ನಾಗಿ ವಿಡಿಯೋಗಳನ್ನ ಮಾಡಿಕೊಂಡು ಜನಗಳಿಗೆ ಒಳ್ಳೆ ಮಾಹಿತಿಗಳನ್ನ ಕೊಡು. ಒಳ್ಳೇದಾಗಲಿ. ಯಾವಾಗ ನಿಂಗೆ ಸಪೋರ್ಟಿವ್ ಆಗಿ ಇರುತ್ತಿದ್ದುವೆ. ಕಷ್ಟಪಟ್ಟು ತೊಗೊಂಡಿದ್ದೆ, 1 ರೂಪಾಯಿನೂ ಕೂಡಿಸಿ. ಒಳ್ಳೇದಾಗಲಿ. ಎಸ್ ಗೈಸ್, ಸೊ ಐ ಆಮ್ ಬ್ಯಾಕ್ ಹೋಮ್ ಆ್ಯಂಡ್ ಒಳ್ಳೆ ಕ್ಯಾಮ್ರಾ ತೊಗೊಂಡಿದ್ದೀನಿ DJ ಯಾವುದು. ಹಳೇದಿತ್ತಲ್ಲ, ಅದಕ್ಕಿಂತ ನೆಕ್ಸ್ಟ್ ಇದು ಆ ಬ್ರ್ಯಾಂಡ್ ಚೇಂಜ್ ಮಾಡ್ಬಿಟ್ಟೆ ನಾನು. ಓ DJ. ಹಾ, ನಂದು ಡ್ರೋನ್ ಇದೆ ಗೊತ್ತಾ, ಡ್ರೋನ್ ಕಂಪನಿದು. ಇವಾಗ ಕಂಪ್ಲೀಟ್ ನನ್ನ ಹತ್ರ ಏನೇನಿದೆ ಎಲ್ಲ DJI, ಮೈಕ್ DJI, ಡ್ರೋನ್ DJI, ಕ್ಯಾಮ್ರಾ DJI ಎಲ್ಲ ಒಂದು ಬ್ರ್ಯಾಂಡಿಗೆ ಸ್ವಿಚ್ ಆಗಿದ್ದೀನಿ ನಾನು ಇವಾಗ. ಒಳ್ಳೇದಾಗಲಿ. ಎಸ್ ಗೈಸ್, ಸೊ ಇಷ್ಟೇ ಅಲ್ಲ, ನಂದು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಶಾಪಿಂಗ್ ಆಗಿದೆ. ಇದು ಬಿಟ್ಟು ಎಕ್ಸ್ಟ್ರಾ ಶಾಪಿಂಗ್ ಆಗಿದೆ, ಅದನ್ನ ನಾನು ಇನ್ನೊಂದು ಬ್ಲಾಗಲ್ಲಿ ಮಾಡಿ ತೋರಿಸ್ತೀನಿ, ಬಿಕಾಸ್ ಅದು ಕೂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಸೊ ಅದೇನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ, ಅದನ್ನ ನಾಳೆ ಮಾಡ್ತೀನಿ. ಇವಾಗ ಆಲ್ರೆಡಿ ರಾತ್ರಿ 9 ಗಂಟೆ ಆಗಿದೆ. ಸೊ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ, ಅದೇನು ಅಂತ ತೋರಿಸ್ತೀನಿ ನಿಮಗೆ. ಸೊ ಇದು ಬರೀ ಕ್ಯಾಮ್ರಾದು ಆ್ಯಂಡ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಯೂಸ್ ಮಾಡಿ ನಾನು ಮುಂದಿನ ಫುಟೇಜಸ್ಗಳು ಅಫ್ಕೋರ್ಸ್ ಎಲ್ಲ ಡಿಸೈಲ್ ಬರುತ್ತೆ. ನಾನು ನಿಮಗೆ ಕಂಟೆಂಟ್ ಮಾಡಿ ಹೆಂಗೆ ಕ್ಲಾರಿಟಿ ಆ್ಯಂಡ್ ವಾಯ್ಸ್ ಕ್ರಿಸ್ಪ್ ಆಗಿರುತ್ತೆ ಎಲ್ಲ ತೋರಿಸ್ತೀನಿ. ಐ ಆಮ್ ಟು ಮಚ್ ಎಕ್ಸೈಟೆಡ್ ಟು ಟ್ರೈ ದ DJI ಹೊಸ ಕ್ಯಾಮ್ರಾ Osmo 6. ಸೊ ವೆಲ್ಕಮ್ ಟು ದ ಕ್ಲಬ್ ಅಂತ ಹೇಳ್ತಾ ಶುರು ಮಾಡೋಣ ನಮ್ಮ ಹೊಸ ಪಯಣನ. ನಿಮ್ಮೆಲ್ಲರ ಆಶೀರ್ವಾದ ಹಿಂಗೆ ಇರಲಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋ ಇದೆ, ನೆಕ್ಸ್ಟ್ ಬ್ಲಾಗು ಮಿಸ್ ಮಾಡಿದಿರೋ ಹಾಗೆ ಚೆಕ್ಔಟ್ ಮಾಡಿ. ಕಡೆ ತಿರುಗಿಸು. ಬರೀ ನೋಡೋದಲ್ಲ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಂಕರೇಜ್ ಮಾಡಿ, ಆಶೀರ್ವಾದ ಮಾಡಿ. ಬರೀ ನೋಡಿಬಿಟ್ರೆ ಆಗಲ್ಲ, ನಿಮ್ಮ ಆಶೀರ್ವಾದನೂ ಬೇಕು, ಎಲ್ಲವೂ ಬೇಕು. ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪಾಪುನು ನೋಡ್ತಾ ಇದ್ದಾಳೆ ನೋಡಿ.